ಒಂದು ಏನಾದ್ರು ಆಗ್ಬೋದು. ಆದರೆ ಈ ಕೆಲವು ಸತಿ ಆ ಥರ ಆಗುತ್ತೆ, ಬಲಗಣ್ಣು ಬಡಿತಕ್ಕಂಥದ್ದು, ಅಂಗಾಲು ನೋವೇ ಆಗುವಂತಹದ್ದು ಈ ಥರ ಎಲ್ಲ ಆಗ್ಬೋದು. ಆದರೂ ಕೆಲವೊಮ್ಮೆ ನಾವು ತಿಂತಕ್ಕಂಥ ಅನ್ನ ಆಹಾರದಲ್ಲೂ ಈ ಪದ್ಧತಿಗಳಿದು ವಾಯು ಆಗುವಂತಹದ್ರಿಂದ ಆಗುತ್ತೆ. ಅದಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಇಂಥ ಸನ್ನಿವೇಶ ಇದ್ದಾಗ ನೀನು ಮಾಡಬೇಕಾದ್ದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡು. ವಿಷ್ಣು ದೇವರಿಗೆ ಒಂದಿಷ್ಟು ತುಳಸಿಯಿಂದ ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ಮೆಣಸುಕಾಳು ಇರುತ್ತಲ್ಲ, ಕರಿಮೆಣಸು, ಇಂತಹ ಬಲಗಣ್ಣು ಹಾರೋದು ಮತ್ತು ಬಲಗಲ್ಲು ನೋವೇ ಬರತಕ್ಕಂಥದ್ದು ಆದಾಗ 2 ಕರಿಮೆಣಸನ್ನು ತೆಗೆದು ಪಶ್ಚಿಮಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕ್ಬಿಟ್ರೆ ಸಹಿತ ಈ ಸಮಸ್ಯೆ ದೂರ ಆಗುತ್ತೆ. ಅಥವಾ ಚೂರು ಕಬ್ಬಿಣದ ಚೂರು. ಸ್ವಾಮೀಜಿ ಸ್ವಲ್ಪ ವ್ಯಾಪಾರ ಕಡಿಮೆ ಆಗಿದೆ ಸ್ವಾಮೀಜಿ ನಡುವೆ. ಅವ್ರ ಹೆಸರು ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಹಂಗೆ ಗೊತ್ತಾಗಲ್ಲಮ್ಮ, ಹೆಸರ ಮೇಲೆ ಭವಿಷ್ಯತ್ತ ಹೇಳಿಕ್ ಬರೋದಿಲ್ಲ. ಆದರೂ ವ್ಯಾಪಾರ ಕಡಿಮೆ ಆದರೆ ವ್ಯಾಪಾರದಲ್ಲಿ ಒಂದು 3 ತಿಂಗಳು ಹಾಗೆ 3 ತಿಂಗಳು ಹೀಗೆ, ಇನ್ನೇನು ತಿರುಗಿ ಆಷಾಢ ಹತ್ತಿರ ಬಂತು, ಆಷಾಢದ ಗಾಳಿ ಬೀಸಿದಾಗ ಎಲ್ಲ ಕಡೆನೂ ವ್ಯಾಪಾರ ವ್ಯವಹಾರಗಳು ನಿಂತು ಹೋಗುತ್ತೆ. ಅನಂತರ ತಿರುಗಿ ಪಿಕಪ್ ಆಗುತ್ತೆ. ಶ್ರಾವಣದಲ್ಲಿ ತಿರುಗಿ ಹಬ್ಬಗಳು ತಿರುಗಿ ಶುರುವಾಗ್ಬಿಡುತ್ತೆ. ಭಯಪಡಬೇಕಾದಿಲ್ಲ. ನಿನ್ನ ಸ್ವರತರಂಗದಲ್ಲಿ ಅಂಥ ದೊಡ್ಡ ಸಮಸ್ಯೆಗಳು ಯಾವುದೂ ಅಲ್ಲ. ಭಯಪಡಬೇಡ, ಧೈರ್ಯವಾಗಿರು. ಸಾಧ್ಯವಾದರೆ ಗ್ರಾಮ ದೇವತೆಗೆ ಒಂದು 4 ಮಂಗಳವಾರ ಒಂದಿಷ್ಟು ಗುಡಾನ್ನ ಅಂದರೆ ಪೊಂಗಲ್ನ ನೈವೇದ್ಯ ಮಾಡಿಸಿ ಮಕ್ಕಳಿಗೆ ಹಂಚುತ್ತಾಯಿ. ಒಳ್ಳೆಯದಾಗಲಮ್ಮ. ಮಹಾಲಕ್ಷ್ಮಿ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮ್ಮ ಹೆಸರು ಚಂದ್ರಕಲಾ ಅಂದ್ಬಿಟ್ಟು. ಎಲ್ಲಿಂದ ಕರೆ ಮಾಡಿದ್ದೀರಾ ಮೇಡಮ್? ನಾವು ಎಲೆಕ್ಟ್ರಾನಿಕ್ ಸಿಟಿ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ಮೇಡಮ್ ನಮ್ಮ ಬಗ್ಗೆನೇ ಮಾತಾಡ್ಬೇಕಿತ್ತು. ಮಾತಾಡಿ, ಗುರುಜಿ ಇದ್ದಾರೆ. ಹಲೋ, ಹೇಳಿ ಕೊಡಿ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ತಾಯಿ. ಸರ್ ನಮ್ಮ ಹೆಸರು ಚಂದ್ರಕಲಾ ಅಂದ್ಬಿಟ್ಟು. ಹೇಳಮ್ಮ. ನಮ್ಗೆ 5 ವರ್ಷ ಆಯ್ತು ಮದುವೆ ಆಗಿ. ಮಕ್ಕಳಾಗಿಲ್ಲ. ಸ್ವಲ್ಪ ಹೇಳ್ತೀರಾ ಸರ್? ಖಂಡಿತಮ್ಮ. 5 ವರ್ಷ ಆಯಿತು, ಮಕ್ಕಳಾಗಿಲ್ಲ. ಹೌದು ಸರ್. ಇದಕ್ಕೆ ಮೆಡಿಕಲ್ ಚೆಕಪ್ ಮಾಡಿಸಿದ್ದೀರಾ? ಪ್ರತಿ ತಿಂಗಳು ಡೇಟ್ಸ್ ಕರೆಕ್ಟಾಗಿ ಆಗ್ತಾ ಇದ್ದೀರಾ? ಡೇಟ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದ್ದೀರಮ್ಮ? ಡೇಟ್ಸ್ ಎಲ್ಲ ಆಗ್ತಿದೀವಿ ಸರ್. ಮೆಡಿಕಲ್ ಪ್ರಾಬ್ಲಮ್ ಅಲ್ಲಿ ಏನು ಇಲ್ಲ ಸರ್. ಮೆಡಿಕಲ್ ಪ್ರಾಬ್ಲಮ್ ಅಲ್ಲಿ ಇಬ್ಬರದು ಏನಿಲ್ಲ? ಇಬ್ಬರದಿಲ್ಲ, ಒಬ್ಬರು ನಮ್ಮನ್ನ ಮಾತ್ರ ಚೆಕ್ ಮಾಡ್ತಿದೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸರ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇಬ್ಬರೂ ಒಂದ್ಸತಿ ಹೋಗಿ ದಂಪತಿಗಳು ಚೆಕ್ ಮಾಡಿಸೋದ್ರಿಂದ ಕೆಲವೊಮ್ಮೆ ನಾವು ತಿಂತಕ್ಕಂಥ ಅನ್ನ ಆಹಾರಗಳಲ್ಲಿ ಶಕ್ತಿ ಕಡಿಮೆ ಇರೋದ್ರಿಂದ ನಮ್ಮ ದೇಹದಲ್ಲೂ ಸಹಿತ ಶಕ್ತಿ ಕುಂದುತ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಸಮಸ್ಯೆ ಆಗಿರಬಹುದು. ಅದಕ್ಕೋಸ್ಕರ ನಿಮ್ಮ ಸ್ವರತರಂಗ ಪ್ರಕಾರ ಸಮಸ್ಯೆ ಎಂಬತಕ್ಕಂಥದ್ದಿದೆ. ಸರಿಯಾದಂತಹ ವೈದ್ಯರ ಸಲಹೆ ತೆಗೆದುಕೊಳ್ಳಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆರೋಗ್ಯದಲ್ಲಿ ಏರುಪೇರು ಜಾಸ್ತಿ ಇರುತ್ತೆ ಸರ್. ಅದನ್ನೇಮ್ಮ ನಾನು ಹೇಳ್ತಾ ಇದ್ದೀನಿ, ನಿನ್ನ ಸ್ವರತರಂಗದಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಂಡ್ರೆ ಖಂಡಿತ ಎಲ್ಲಕ್ಕೂ ದಾರಿ ಆಗುತ್ತೆ. ಇವತ್ತು ಆಗಲ್ಲ ಅನ್ನೋ ಮಾತೇ ಇಲ್ಲ, ಖಂಡಿತ ಆಗುತ್ತೆ. ಆದರೆ ಸರಿಯಾದಂಥ ವೈದ್ಯರ ಸಲಹೆ ಬೇಕಾಗತ್ತೆ. ಮಾಡ್ತಾ. ನಮ್ಮ ಹೆಸರು ವಿನಾಯಕ ಅಂತ. ನಾವು ದಾವಣಗೆರೆ ಜಿಲ್ಲೆ ಸಂತೆಬೆನ್ನೂರಿಂದ ಮಾತಾಡ್ತಾ ಇದ್ವಿ. ಯಾರ ಬಗ್ಗೆ ಮಾತಾಡಬೇಕಿತ್ತು ಸರ್? ಅದು ನಮ್ಮ ಅಪ್ಪಾಜಿ ಅವರು ಮಿಸ್ ಆಗಿದ್ರು, ಪರಮೇಶ್ವರಪ್ಪ ಅಂತ. ಅವ್ರ ಬಗ್ಗೆ ಹೇಳ್ತಿದ್ರು ಅಂತ ಗುರುಜಿ ಹತ್ರ. ಸರಿ, ಮಾತಾಡಿ ಸರ್. ಗುರುಜಿ ಕೊಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಮ್ಮ ವಿನಾಯಕ ಅಂತ. ನಮ್ಮ ಅಪ್ಪಾಜಿ ಅವರು ಮಿಸ್ ಆಗಿದ್ದಾರೆ, ಪರಮೇಶ್ವರಪ್ಪ ಅಂತ. ಅವರ ಬಗ್ಗೆ ಸ್ವಲ್ಪ ಹೇಳ್ತಿದ್ರು ನಾವು ಅಂತ. ಎಷ್ಟು ದಿವಸ ಆಯಿತು? 5ನೇ ತಾರೀಕಿಗೆ ತಿಂಗಳಾಯ್ತು ಸರ್. ಇವತ್ತು ತಿಂಗಳ ಮೇಲೆ 10 ದಿವಸ ಆಗೈತೆ. ಗುರುವಾರ ಸಂಜೆ 5:30 ಹಂಗೆ ಹೋಗಿದ್ದು. ಏನೋ ಜಗಳ ಮಾಡ್ಕೊಂಡಿದ್ರಾ? ಇಲ್ಲ ಇಲ್ಲ ಗುರುಜಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಹಾಸ್ಪಿಟ್ಲಲ್ಲಿ ಡೈರೆಕ್ಟಾಗಿ ಡಾಕ್ಟ್ರು ಬೈದಿದ್ರು, ಜಾಸ್ತಿ ದಿವಸ ಉಳಿಯಲ್ಲ ಅಂತ. ಹಂಗಾಗಿ ಬೇಜಾರು ಮಾಡ್ಕೊಂಡೇನೋ ಒಯ್ದಾರನ ಅಂತ. ಯಾಕಂತಾರ ಮಾಡೋರು? ಏನೋ ಡ್ರಿಂಕ್ಸ್ ಮಾಡ್ತಿದ್ರಾ? ಡ್ರಿಂಕ್ಸ್ ಮಾಡ್ತಾರೆ. ಡ್ರಿಂಕ್ಸ್, ಬೀಡಿ ಸೇರ್ತಾ ಇದ್ರು. ಅದಕ್ಕೆ ಡಾಕ್ಟರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಸರ್, ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಮಾಮೂಲಿ ಒಂಚೂರು ಭಯಡಿಸೋದಕ್ಕೆ ಹೇಳಿರ್ತಾರೆ. ಯಾಕೆಂದರೆ ಹೆಚ್ಚು ಕುಡಿಯೋದು ಜಾಸ್ತಿ ಆದರೆ ಅಥವಾ ಬೀಡಿ ಸಿಗರೇಟ್ ಹೆಚ್ಚು ಕುಡಿತಾ ಇದ್ದರೆ ಅದರಿಂದ ನಿಮ್ಮ ಹೃದಯಕ್ಕೆ ತೊಂದರೆ ಆಗುತ್ತೆ, ಅದಕ್ಕೆ ನೀವು ಬೇಗ ತೊಂದರೆಗೆ ಈಡಾಗ್ತೀರಿ ಅಂತ ಅವರು ಭಯಡಿಸಿರಬಹುದು. ಇವರು ಇದಕ್ಕೆ ಇಷ್ಟೊಂದು ಗಾಬರಿ ಪಟ್ಟು ಮನೆ ಬಿಟ್ಟು ಆಚೆಗೆ ಹೋಗ್ತಕ್ಕಂಥದ್ದು ಅದಕ್ಕೆ ಮನೇಲಿ ನೀವೇನಾದ್ರು ತಿರುಗಿ ಮಾತಾಡಿದ್ರಾ? ಇಲ್ಲ ಗುರುಜಿ, ಏನು ಮಾತಾಡಿಲ್ಲ. ಅದು 4 ಸಂಜೆ ಬಂದ ಮನೆಯಿಂದ ಹೋದ್ರೆ ಬಂದಿಲ್ಲ. ನಿಮ್ಮ ಸಂಬಂಧಿಕರ ಮನೆಯಲ್ಲೆಲ್ಲ ನೋಡಬೇಕಾಗಿತ್ತು. ಇಲ್ಲ, ನೋಡಿದೆ ಗುರುಜಿ, ಎಲ್ಲ ಕಡೆ ನೋಡಿದೆ, ಗೊತ್ತಿದ್ದಾರೆ ಹತ್ರ ಹೋಗಿ. ಅವ್ರದ್ದು ಫೋಟೋ ಇತ್ತೀಚೆಗೆ ತೆಗೆದಿರತಕ್ಕಂಥ ಫೋಟೋ ಇದೆಯಾ? ಇತ್ತೀಚೆಗೆ ತೆಗೆದಂತ ಇಲ್ಲ ಗುರುಜಿ, ಒಂದು 6 ತಿಂಗಳ ಹಿಂದೆ ತೆಗೆದಿರೋಂಥ ಫೋಟೋ ಇದೆ. ತೊಂದರೆ ಇಲ್ಲ, 6 ತಿಂಗಳ ಹಿಂದೆ ಆದರೂ ಪರವಾಗಿಲ್ಲ. ಅವ್ರ ಫೋಟೋ ಸ್ವಲ್ಪ ಚೆನ್ನಾಗಿ ದೊಡ್ಡ ಸೈಜ್ ಅಂದರೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಮಾಡಿ ಅರ್ಜೆಂಟಾಗಿ ನಮ್ಮ ವಾಹಿನಿಗೆ ಹಾಕು. ನಾನು ಒಂದ್ಸತಿ ನೋಡಿ ತಿಳಿಸ್ತೇನೆ. ಸರಿ ಗುರುಜಿ.
ವಿನಾಯಕ್ ಅವರು ಕರೆ ಮಾಡಿದ್ರು ಸಂತೆಬೆನ್ನೂರಿನಿಂದ, ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮಾ, ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಹಲೋ, ನಿಮ್ಮ ಹೆಸರು ಹೇಳಿ ಮಾ. ಹಾ, ಹಲೋ. ಕೇಳಿಸ್ತಾ ಇದೆ ನನ್ನ ಹೆಸರು ನಿಮಗೆ? ಶಾಲಿನಿ ಅಂತ. ಶಾಲಿನಿ, ಹಾ, ಟಿವಿ ವಾಲ್ಯೂಮ್ ಕಂಪ್ಲೀಟ್ಲಿ ಝೀರೋಲ್ ಇಟ್ಬಿಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಇಲ್ಲ ಮೇಡಮ್, ಟಿವಿ ನೋಡ್ಕೊಂಡ್ ಮಾತಾಡ್ತಲ್ಲ, ದೂರ ಇದ್ದೀವಿ. ಹೇಳಿ. ಸರಿ, ನಿಮ್ಮ ಹೆಸರು ಹೇಳಿ ಇವಾಗ. ಶಾಲಿನಿ, ಎಲ್ಲಿಂದ ಕರೆ ಮಾಡಿದ್ದೀರಾ? ಕುದುರುಗುಂಡಿ. ಯಾರ ಬಗ್ಗೆ ಮಾತಾಡಬೇಕಿತ್ತು? ಹಲೋ, ಟಿವಿ ನೋಡ್ಕೊಂಡು ಮಾತಾಡಿ ಮಾ, ಮಾತಾಡಬೇಡಿ. ಹಾ, ಟಿವಿ ವಾಲ್ಯೂಮ್ ಝೀರೋ ಅಲ್ಲಿ ಇಟ್ಟಿದ್ದೀರಾ? ಹಾ, 0 ಎಲ್ಲ ಐತೆ ಮೇಡಮ್. ನಿಮಗೆ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ. ಹಾ, ಯಾರ ಬಗ್ಗೆ ಮಾತಾಡಬೇಕಿತ್ತು? ಗುರೂಜಿ ಹತ್ರ ಮಾತಾಡ್ಬೇಕಿತ್ತು. ಸರಿ, ಮಾತಾಡಿ. ಹಲೋ, ಹಲೋ ಗುರೂಜಿ. ಹೇಳಮ್ಮ, ಮಾತಾಡುತ್ತಾಯಿ. ನನ್ನ ಹೆಸರು ಶಾಲಿನಿ ಅಂತ ಗುರೂಜಿ. ಮದ್ವೆ ಬಗ್ಗೆ ಹಿಂಗೆ ಬರ್ತಾವ್ರೆ ಹೋಯ್ತವ್ರೆ ಗುರೂಜಿ, ಯಾವ್ದು ಸೆಟ್ ಆಗ್ತಾ ಇಲ್ಲ. 4 ವರ್ಷದಿಂದ ಟ್ರೈ ಮಾಡ್ತಾನೆ ಅವ್ರೆ. ನಮ್ಮ ಮನೆ ದೇವ್ರು ವೆಂಕಟೇಶ್ವರ. ಅದಾಗಿ ಬಂದವರೆಲ್ಲ ತಿರುಪತಿ ಅಂತ ಇದ್ ಮಾಡ್ತಾರೆ ಗುರೂಜಿ. ಯಾಕೆ ಇಟ್ಕೊಂಡ್ರಿ? ಏನಾದ್ರು ದೋಷ ಆಯ್ತಾ ಅಂತ ಕೇಳ್ಬೇಕಿತ್ತು ಗುರೂಜಿ. ನಾನು 2 ವರ್ಷದಿಂದ ಟ್ರೈ ಮಾಡ್ತಾನೆ ಇದೀನಿ, ಇವತ್ತು ಸಿಕ್ಕೈತೆ, ತುಂಬಾ ಖುಷಿ ಆಯ್ತೈತೆ. ತುಂಬಾ ಸಂತೋಷ, ನಿಮ್ಮ ಸಂತೋಷ ಕರೆಕ್ಟು. ಆದ್ರೆ ತಿರುಪತಿ ದೇವ್ರು ಯಾಕೆ ಮನೆ ದೇವ್ರು ಮಾಡ್ಕೊಂಡ್ರಿ? ಹೋಗಿ ಬಂದು ತಿರುಪತಿ ನಾಮ, ತಿರುಪತಿ ದೇವರು ನಾಮ ಅಲ್ವಾ? ಹಾ, ಮತ್ತೆ ತಿರುಪತಿ ದೇವ್ರನ್ನ ಇಟ್ಕೊಂಡ್ರೆ ಸಾಮಾನ್ಯಕ್ಕೆ ತಿರುಪತಿ ದೇವ್ರ ಮನೆ ಹೆಣ್ಮಕ್ಳು ಮದುವೆ ಆಗೋದು ಕಷ್ಟ. ಯಾಕೆ ಅವ್ರೆಲ್ಲ ಬಂದು ನಾಮ ಹಾಕ್ಬಿಡ್ತಾರೋ ಅಂತ. ನಮ್ದೇ ವೆಂಕಟೇಶ್ವರ ದೇವ್ರ ಗುರೂಜಿ. ಯಾರಮ್ಮ ಹೇಳಿದ್ದು? ಅದಕ್ಕೆ ಏನಾರ ಆಯ್ತಾ ಹಿಂಗೆ ಕೇಳಿದ್ದು, ದೋಷ ಐತೆ ಅಂತ ಹೇಳಿದ್ರು. ಅಲ್ಲ, ಕರೆಕ್ಟು. ತಿರುಪತಿ ದೇವ್ರನ್ನ ಮನೆ ದೇವ್ರು ಮಾಡ್ಕೊಂಡ್ರೆ ದೋಷ ಇರೋದೇ ಆಗಿದ್ರೆ ಹಾ, ತಿರುಪತಿ ದೇವರಿಗೆ ದಿನ ಬೆಳಗಾದ್ರೆ ಸದ್ಯ ಕೋಟ್ಯಾಂತರ ಜನ ಹೋಗಿ ದರ್ಶನನೇ ಕೊಡೋಕೆ ಕಷ್ಟ ಆಗ್ತಿದೆ ಭಗವಂತನಿಗೆ. ಇವಾಗ 1 ವಾರ ಬಂದೋಗೈತೆ ಗುರುಜಿ. ಆದ್ರೆ ಅವ್ರೇನ್ ತಿರುಪತಿ ದೇವ್ರ ಬಗ್ಗೆ ಏನ್ ಮಾತಾಡ್ಲಿಲ್ವಾ? ಇಲ್ವಾ ಅಂತ ಕೇಳೋಣ ಅಂತ ಮಾಡಿದೆ ಗುರುಜಿ. ನಿನ್ನ ಮಾತು ನಾನು ಕೇಳ್ತೇನೆ, ಅದಕ್ಕೆಲ್ಲ ಹೇಳ್ತೇನೆ. ಈಗ ಬಂದಿರೋರು ತಿರುಪತಿ ದೇವ್ರ ಕಡೆಯವ್ರ ಮದುವೆ ಆದ್ರೆ ನಾಳೆ ನಮಗೆ ಈ ಹೆಣ್ಮಗಳು ಬಂದು ನಾಮ ಹಾಕ್ತಾಳೆ ಅಂತ ಏನು ಅನ್ಕೊಂಡು ಹೋಗ್ಲಿಲ್ವಾ? ಏನಿಲ್ಲ ಗುರುಜಿ, ಜಾಲ ಚೆನ್ನಾಗ್ ಬಂದೈತೆ, ಆಯ್ತು ಅಂತ ಹೇಳ್ಬಿಟ್ಟು ಹೋಗವ್ರೆ. ನಮಗೂ ಎಲ್ಲ ಒಪ್ಪಿಗೆ ಆಗೈತೆ ಗುರುಜಿ. ಆದ್ರೆ ಅವ್ರ ಕಡೆ ನಿನ್ನ ಏನಂತಾರೆ ಅಂತ ಗೊತ್ತಿಲ್ಲ. ನವೀನ ಅಂತ ಹುಡುಗನ ಹೆಸರು. ಹೇಳಿ ಗುರುಜಿ. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಸ್ವೀಟ್ ಕಳಿಸಿ. ತುಂಬಾ ಕಷ್ಟ ಗುರುಜಿ ಮನೇಲಿ, ಅದು ಇದು ಅಂತ ನಮ್ಮ ಅಣ್ಣಂಗೆ. ಆಯ್ತು, ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಎಲ್ಲರೂ ಕೇಳಿಸ್ಕೊಳ್ಳುವಂಥ ಮಾತು, ತಿರುಪತಿ ದೇವರ ನಾಮ ಹಾಕ್ಕೊಂಡ್ರು ನಮಗೆ ನಾಮ ಹಾಕಲ್ಲ ಆತ. ಹಾಗೆ ತಿರುಪತಿ ದೇವರ ಒಕ್ಕಲು ನಾವಾಗಿ, ತಿರುಪತಿ ದೇವರ ಮನೆ ದೇವರಾಗಿ, ಶ್ರೀನಿವಾಸನೇ ನಮ್ಮ ಮನೆ ದೇವರಾದರೂ ಸಹಿತ ಆ ಮನೆ ದೇವರಿಂದ ಹೆಣ್ಮಕ್ಳನ್ನ ಬೇರೆಯವ್ರ ಮನೆಗೆ ತೆಗೆದುಕೊಳ್ಳೋದ್ರಿಂದ ಯಾವತ್ತಿಗೂ ಲೋಪ ಇಲ್ಲ, ಯಾವತ್ತಿಗೂ ಇದಿಲ್ಲ. ಮನೆ ದೇವರು ನಮ್ಮ ಆರಾಧ್ಯ ದೇವತೆ ಆಗಿರುತ್ತೆ ವಿನಃ ಮನೆ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ ವಿನಃ ನಮಗೆ ಯಾವತ್ತೂ ತೊಂದರೆ ಮಾಡ್ತಕ್ಕಂಥದ್ದಲ್ಲ. ಇದನ್ನು ಯಾವತ್ತಿಗೂ ಮನಸ್ಸಿಗೆ ತಂದ್ಕೋಬೇಡಿ. ಯಾರೋ ಏನೋ ಮೂರ್ಖರು ಮಾತಾಡಿದ್ರು ಅಂತ ಹೇಳಿ ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಳೋಂಥದ್ದು ಬೇಡ. ಹಾಗೆ ಯಾರೇ ಅಂತ ವಿದ್ಯೆ ಹೇಳಿ ಈ ಪ್ರಕಾರ ಅಯ್ಯೋ ತಿರುಪತಿ ದೇವರು, ತಿರುಪತಿ ಒಕ್ಕಲವರು, ಶ್ರೀನಿವಾಸನ ಮನೆಯವರು ಈ ತರಹ ಇದ್ರೆ ನಿಮ್ಮ ಮನೆ ಹೆಣ್ಮಗು ನಮಗೆ ಬೇಡ ಅಂದರೆ ಅವರ ಮೂರ್ಖ ಶಿಖಾಮಣಿಗಳಿಗೆ ಸರಿಯಾಗಿ ಅವರಿಗೆ ಪಾಠ ಹೇಳಿ ದೇವರು ಅಂದ್ರೆ ಏನು, ದೇವ್ರ ಬಗ್ಗೆ ಇರ್ತಕ್ಕಂಥ ಕಲ್ಪನೆ ಏನು ಅಂತಕ್ಕಂಥದ್ದನ್ನು ಅವ್ರಿಗೆ ತಿಳಿ ಹೇಳಬೇಕು. ಯಾಕೆಂದ್ರೆ ಇಂಥ ಮೂರ್ಖರನ್ನ ಹೀಗೆ ಬಿಟ್ಟರೆ ನಾಳೆ ದಿವಸ ತಿರುಪತಿ ಶ್ರೀನಿವಾಸನ ಕಡೆ ಬೇಡ, ನಾಳೆ ಶಿವ, ಅಯ್ಯೋ ಆ ಶಿವನಿಗೆ ಮೈ ಮೇಲೆ ಒಂದು ನೆಟ್ಟು ಬಟ್ಟೆ ಇಲ್ಲ, ಚರ್ಮಾಂಬರದರ ಚರ್ಮ ಹಾಕ್ಕೊಂಡಿದ್ದಾನೆ, ಹಾವು ಸುತ್ಕೊಂಡಿದ್ದಾನೆ, ನಮ್ಮನೆಗೆ ಈ ಮಗುನ ಮದುವೆ ಮಾಡ್ಕೊಂಡ್ರೆ ಹಾವು ಮನೆಗೆ ಬರುತ್ತೋ ಏನೋ, ಇಂಥ ಚೇಷ್ಟೆಗಳೆಲ್ಲ ಶುರುವಾಗುತ್ತೆ. ಅದಕ್ಕೆ ದೇವ್ರ ಪೂಜೆ, ದೇವರು ನಮ್ಮನೆ ದೇವ್ರು ಯಾವುದು ಅಂತಕ್ಕಂಥದಕ್ಕಿನ್ನ ಒಂದು ಒಳ್ಳೆ ಹೆಣ್ಣನ್ನು ನಮ್ಮ ಮನೆಗೆ ತಂದ್ಕೊಳ್ತಾ ಇದೀವಲ್ಲ ಅನ್ನೋ ಮನಸ್ಥಿತಿ ಬರಬೇಕು. ಒಳ್ಳೇದಾಗ್ಲಿ, ಅಧೈರ್ಯ ಪಡಬೇಡ, ಧೈರ್ಯವಾಗಿರಿ. ಏನು ಓದಿದ್ಯಮ್ಮ? ತುಂಬಾ ಮನ್ಸು ಬೇಜಾರಾಯ್ತಿತ್ತು. ಇವತ್ತು ಮನಸ್ಸು ನೆಮ್ಮದಿ ಆಯ್ತು ತಾನೇ? ನೆಮ್ಮದಿ ಆಯ್ತು ಗುರುಜಿ. ಒಳ್ಳೇದಾಗ್ಲಿ, ಚೆನ್ನಾಗಿರು. ಏನು ಓದಿದ್ಯಮ್ಮ? ಏನು ಓದಿದ್ಯಾ? 2nd PUC ಗುರುಜಿ. ಅಪ್ಪ ಇಲ್ಲ, ಅಮ್ಮ ಇದ್ದಾರೆ, ಅಣ್ಣ ಇದ್ದಾರೆ. ಚಿಂತೆ ಮಾಡಬೇಡ. ಇವಾಗ ನೀನು ನೋಡಿರ್ತಕ್ಕಂಥ ವರ ನಿನಗೆ ಸೆಟ್ ಆಗುತ್ತೆ. ಆದಷ್ಟು ಬೇಗ ಆ ಕಡೆಯಿಂದ ಒಳ್ಳೆ ಸುದ್ದಿ ಬರುತ್ತೆ. ನನ್ನ ವಾಹಿನಿಗೂ ನೀನು ಸ್ವೀಟ್ ಕಳಿಸು. ಒಳ್ಳೇದಾಗ್ಲಿ.